ಹಸ್ತಮೈಥುನವು ಅನೇಕರಿಗೆ ರಹಸ್ಯ ಮತ್ತು ಕಳಂಕದ ಪದರಗಳಲ್ಲಿ ಸುತ್ತುವ ಒಂದು ವಿಷಯವಾಗಿದೆ, ಆಗಾಗ್ಗೆ ತಪ್ಪಿತಸ್ಥ ಭಾವನೆಗಳು ಮತ್ತು ಕ್ಷಣಿಕ ಸಂತೋಷಗಳ ನಡುವೆ ಆಂದೋಲನಗೊಳ್ಳುತ್ತದೆ. ಡೋಪಮೈನ್ ಸಮುದ್ರದಲ್ಲಿ ಆಳವಾಗಿ ಧುಮುಕೋಣ ಮತ್ತು ವ್ಯಕ್ತಿಯು ಹಸ್ತಮೈಥುನವನ್ನು ನಿಲ್ಲಿಸಿದಾಗ ಸಂಭಾವ್ಯ ಪರಿಣಾಮಗಳನ್ನು ಅನ್ವೇಷಿಸೋಣ. ಮೆದುಳಿನ ಸಂವಹನ ಸಾಧನಗಳಾದ ನ್ಯೂರೋಟ್ರಾನ್ಸ್ಮಿಟರ್ಗಳಿಂದ ತುಂಬಿದ ಬೀದಿಗಳೊಂದಿಗೆ ನಿಮ್ಮ ಮೆದುಳನ್ನು ಗದ್ದಲದ ನಗರವೆಂದು ಕಲ್ಪಿಸಿಕೊಳ್ಳಿ. ಡೋಪಮೈನ್ ಎಂದರೆ ಎಲ್ಲರೂ ಗಮನಿಸುವ ಸ್ಪೋರ್ಟ್ಸ್ ಕಾರಿನಂತೆ. ಇದು ಸಂತೋಷ, ಪ್ರತಿಫಲ ಮತ್ತು ಪ್ರೇರಣೆಗೆ ಕಾರಣವಾಗಿದೆ. ನೀವು ಚಾಕೊಲೇಟ್ ತಿನ್ನುವುದು, ಆಸಕ್ತಿದಾಯಕ ಚಲನಚಿತ್ರವನ್ನು ನೋಡುವುದು ಅಥವಾ ನೀವು ಊಹಿಸಿದಂತೆ ಹಸ್ತಮೈಥುನ ಮಾಡುವುದು ಡೋಪಮೈನ್ ಸಂತೋಷದ ಸವಾರಿಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ. ಆದರೆ ಯಾವುದೇ ರೋಮಾಂಚಕ ಅನುಭವದಂತೆ ಕೆಳಗೆ ಇಳಿಯುತ್ತದೆ. ಡೋಪಮೈನ್ ಓವರ್ಲೋಡ್. ನಿಯಮಿತ ಮತ್ತು ಆಗಾಗ್ಗೆ ಹಸ್ತಮೈಥುನವು ಡೋಪಮೈನ್ನ ನಿರಂತರ ಉಲ್ಬಣಕ್ಕೆ ಕಾರಣವಾಗಬಹುದು. ಇದು ತಮಾಷೆಯಾಗಿ ಕಾಣಿಸಬಹುದು, ಆದರೆ ಇದು ಪ್ರತಿದಿನ ಕೇಕ್ ತಿನ್ನುವಂತಿದೆ. ಶೀಘ್ರದಲ್ಲೇ ಕೇಕ್ ಸಿಹಿಯಾಗುವುದಿಲ್ಲ. ಸರಳವಾದ ಪದಗಳಲ್ಲಿ ನೀವು ಸಾಮಾನ್ಯ ಸಂತೋಷಗಳನ್ನು ಕಡಿಮೆ ಆನಂದಿಸಬಹುದು. ಮೆದುಳಿನ ಸೂಕ್ಷ್ಮತೆ. ನಿರಂತರ ಡೋಪಮೈನ್ ಬಿಡುಗಡೆಯು ಮೆದುಳು ತನ್ನ ಗ್ರಾಹಕಗಳನ್ನು ಕಡಿಮೆ ಮಾಡಲು ಕಾರಣವಾಗಬಹುದು. ದೈನಂದಿನ ಚಟುವಟಿಕೆಗಳಿಂದ ಸಂತೋಷವನ್ನು ಅನುಭವಿಸಲು ಕಷ್ಟವಾಗುತ್ತದೆ. ಇದರರ್ಥ ನಿಮ್ಮ ಮೆಚ್ಚಿನ ಆರ್ಟ್, ಸೂರ್ಯಾಸ್ತದ ವೀಕ್ಷಣೆ ಅಥವಾ ಬೆಚ್ಚಗಿನ ಅಪ್ಪುಗೆಯು ಇನ್ನೂ ಮುಂದೆ ಲಾಭದಾಯಕವೆಂದು ಭಾವಿಸುವುದಿಲ್ಲ. ವರ್ಧಿತ ಗಮನ ಮತ್ತು ಸ್ಪಷ್ಟತೆ. ಆಗಾಗ್ಗೆ ಹಸ್ತಮೈಥುನದಿಂದ ನಿರಂತರ ಡೋಪಮೈನ್ ರೋಲರ್ ಕೋಸ್ಟರ್ ಇಲ್ಲದೆ ಹೆಚ್ಚಿನ ಗಮನ, ಉತ್ತಮ ಏಕಾಗ್ರತೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸಿದೆ ಎಂದು ಅನೇಕ ವರದಿಗಳು. ಭಾವನಾತ್ಮಕ ಸ್ಥಿರತೆ. ಡೋಪಮೈನ್ನಲ್ಲಿ ನಿಯಮಿತ ಸ್ಪೈಕ್ಗಳು ಮತ್ತು ಹನಿಗಳು ಮೂಡ್ ಸ್ವಿಂಗ್ಗೆ ಕಾರಣವಾಗಬಹುದು. ದೂರವಿರುವುದು ಸ್ಟಿರಿಯೋ ಭಾವನಾತ್ಮಕ ನೆಲಕ್ಕೆ ಕಾರಣವಾಗಬಹುದು. ಆ ಭಾವನಾತ್ಮಕ ಸುನಾಮಿಗಳನ್ನು ಸ್ವಲ್ಪ ಹೆಚ್ಚು ನಿರ್ವಹಿಸಬಹುದಾಗಿದೆ. ಸುಧಾರಿತ ಶಕ್ತಿ ಮತ್ತು ಚಾಲನೆ. ಡೋಪಮೈನ್ ಒಂದು ಪ್ರೇರಕವಾಗಿದೆ. ನೀವು ಅದನ್ನು ನಿರಂತರವಾಗಿ ಕ್ಷೀಣಿಸದೇ ಇದ್ದಾಗ ನೀವು ಜೀವನದಲ್ಲಿ ಅನಿರೀಕ್ಷಿತ ಉತ್ಸಾಹವನ್ನು ಕಾಣಬಹುದು. ಬೆಳಗಿನ ಜಾಕ್ಗಳು, ತಡರಾತ್ರಿಯ ಕೆಲಸದ ಯೋಜನೆಗಳು ಅಥವಾ ಸರಳವಾದ ಕಾರ್ಯಗಳು ಸಹ ಸಾಹಸಮಯವಾಗಿ ನಿಭಾಯಿಸಲು ಕಾಯುತ್ತಿವೆ. ರೀಚರ್ ಪರಸ್ಪರ ಸಂಪರ್ಕಗಳು. ಮೆದುಳು ಯಾವಾಗಲೂ ಮುಂದಿನ ಡೋಪಮೈನ್ ಹಿಟ್ ಅನ್ನು ಬಯಸುವುದಿಲ್ಲವಾದ್ದರಿಂದ ಅನೇಕರು ತಮ್ಮ ಸಂಬಂಧಗಳನ್ನು ರೊಮ್ಯಾಂಟಿಕ್ ಮತ್ತು ಹೆಚ್ಚು ಲಾಭದಾಯಕವೆಂದು ಕಂಡುಕೊಳ್ಳುತ್ತಾರೆ. ಸಂಭಾಷಣೆಗಳು ಆಳವಾಗಿ ತೋರುತ್ತದೆ ಮತ್ತು ಸಂಗಾತಿಗಳ ನಡುವಿನ ಅನ್ಯೋನ್ಯತೆ ಹೊಸ ಆಳವಾದ ಅರ್ಥವನ್ನು ಹೊಂದಿದೆ. ವೈಜ್ಞಾನಿಕ ನೋಟ್. ವಿಜ್ಞಾನವು ಯಾವಾಗಲೂ ವಿಕಸನಗೊಳ್ಳುತ್ತಿದೆ, ಆದರೆ ಈ ಹಕ್ಕುಗಳನ್ನು ಬೆಂಬಲಿಸುವ ಕೆಲವು ಸಂಶೋಧನೆಗಳಿವೆ. 1 ವಾರದವರೆಗೆ ಹಸ್ತಮೈಥುನದಿಂದ ದೂರವಿರುವ ಪುರುಷರು ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿ ಸ್ಪೈಕ್ ಅನ್ನು ಅನುಭವಿಸುತ್ತಾರೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ. ಈ ಹಾರ್ಮೋನ್ ಶಕ್ತಿ, ಮನಸ್ಥಿತಿ ಮತ್ತು ಲೈಂಗಿಕ ಬಯಕೆಗಳಲ್ಲಿ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಆಯ್ಕೆಗಳು ನಾವು ಹೇಗೆ ಭಾವಿಸುತ್ತೇವೆ ಮತ್ತು ಬದುಕುತ್ತೇವೆ ಎಂಬುದನ್ನು ರೂಪಿಸುತ್ತವೆ. ಹಸ್ತಮೈಥುನದೊಂದಿಗೆ ಆ ತ್ವರಿತ ಎತ್ತರಕ್ಕೆ ನಿರಂತರವಾಗಿ ಹೋಗುವುದು ಯಾವಾಗಲೂ ಹೆಚ್ಚು ಕ್ಯಾಂಡಿ ತಿನ್ನುವಂತೆ ಮಾಡಬಹುದು. ಸ್ವಲ್ಪ ಸಮಯದ ನಂತರ ಉಳಿದೆಲ್ಲವೂ ಶಾಂತವಾಗಿ ಪರೀಕ್ಷಿಸುತ್ತದೆ. 1 ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಸರಳವಾದ ವಿಷಯಗಳನ್ನು ಹೆಚ್ಚು ಆನಂದಿಸಲು ನಾವು ಅವಕಾಶವನ್ನು ನೀಡುತ್ತೇವೆ. ಇದು ನಮ್ಮ ಮನಸ್ಸಿಗೆ ಹೊಸ ಆರಂಭವನ್ನು ನೀಡುವಂತಿದೆ. ಆದ್ದರಿಂದ ಮುಂದಿನ ಬಾರಿ ನೀವು ತ್ವರಿತ ಪರಿಹಾರಕ್ಕಾಗಿ ಪ್ರಲೋಭನೆಗೆ ಒಳಗಾದಾಗ ಮೂಲೆಯಲ್ಲಿ ಕಾಯುತ್ತಿರುವ ದೊಡ್ಡ ಸಂತೋಷಗಳ ಬಗ್ಗೆ ಯೋಚಿಸಿ. ಎಲ್ಲಾ ನಂತರ ನಗು, ಶಕ್ತಿ ಮತ್ತು ಅದ್ಭುತ ಕ್ಷಣಗಳಿಂದ ತುಂಬಿರುವ ಇಡೀ ಪ್ರಪಂಚವಿದೆ. ಅದನ್ನು ಪೂರ್ಣ ಬಣ್ಣದಲ್ಲಿ ಏಕೆ ಅನುಭವಿಸಬಾರದು? ಹಾಗೆಯೇ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ವಿಡಿಯೋವನ್ನು ಆನಂದಿಸಿದ್ದರೆ ಲೈಕ್ ಅನ್ನು ಬಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಕಾಮೆಂಟ್ಗಳ ವಿಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಮರೆಯಬೇಡಿ.